ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ರ ಅವಶ್ಯಕತೆ ನನಗಿಲ್ಲ. ಅವ್ರನ್ನ ಮುಗ್ಸಕ್ಕೆ ನಾನೊಬ್ಬ ಸಾಕು. ನನಗೆ ಗೊತ್ತು ಸರ್ ನೀವು ಮುಗಿಸ್ತೀರಂತ. ಆದ್ರೆ ನೀವು ಜೈಲ್ಗೆ ಹೋಗ್ಬಿಡ್ತೀರಲ್ಲ, ಆಮೇಲೆ ಅವನು ಎಲ್ಲ ಆಸ್ತಿನ ಬಾಯ್ಗೆ ಹಾಕೊಂಡು ನಿಮ್ಮ ಅಣ್ಣನಿಗೆ ಬಾಯ್ ಬಾಯ್ ಹೇಳ್ತಾ ಹೋಗ್ತಾ ಇರ್ತಾನೆ. ಏನೇ ಮಾಡಿದ್ರು ನಿಧಾನವಾಗಿ ಯೋಚನೆ ಮಾಡೋದು ಬುದ್ಧಿವಂತರ ಲಕ್ಷಣ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಅವರು ಯಾವ ರೀತಿ ಆದ್ರೂ ಫೈಟ್ ಮಾಡ್ಲಿ ಸರ್, ಆಸ್ತಿ ಮಾತ್ರ ನಮ್ಮ ಕೈ ಸೇರ್ಬೇಕಷ್ಟೇ. ನಮಗ್ ಬೇಕಾಗಿರೋದು ಅದೇನೆ ಸರ್. ಅವ್ರು ಅದನ್ನೆಲ್ಲ ಮಾಡಲ್ಲ ಸರ್. ಮೊದಲೇ ದುರಾಂಕಾರದಲ್ಲಿ ಮೆರಿತಾ ಇದ್ದಾರೆ. ಆಸ್ತಿಗೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಾದ್ರೆ ಅವ್ರ ಕಾಲ್ ನೆಲದ ಮೇಲೆ ನಿಲ್ಲಲ್ಲ. ಮಾಡ್ಬೇಕು ಕಣೈತಿ, ಅವರೇ ಈ ಕೆಲಸ ಮಾಡ್ಬೇಕು. ಮಾಡಿಸ್ತೀನಿ ನೋಡು. ಆ ಜನನಿ ನನ್ನ ಹೆಂಡತಿಗೆ, ಆ ಮುತ್ಕಿಗೆ ಎಲ್ರಿಗೂ ಹೇಳ್ಕೊಟ್ಬಿಟ್ಟು ನಮ್ಮ ವಿರುದ್ಧವಾಗಿ ನಡ್ಕೊಳಂಗ್ ಮಾಡಿ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಸಿದಾಳೆ. ಜನನಿಂದ ಹೋಗಿದ್ದ ಆಸ್ತಿನ ಅವಳಿಂದನೇ ನಾನು ತಗೋತೀನಿ. ನೋಡ್ತಾ ಇರಿ, ನನ್ನ ಹತ್ರನೇ ಆಟ ಆಡ್ತಾಳ ಅವಳು. ಸರ್ ಬಿಸ್ಕೆಟ್ ತಿನ್ನಿ ಸರ್. ಬಿಸ್ಕೆಟ್ ಅಂತೆ ಬಿಸ್ಕೆಟ್, ಹೋಗಿ ಕಡೆ ಹೋಗ್ರೆ ಸರ್. ತುಳಿದ್ ಸಾಯ್ಸಾಕ್ಬಿಡ್ತೇನೆ. ಕೂಗೋ ಅಣ್ಣ, ಮನೆ ಬಂತು. ನಾನು ಕಟ್ಟಿದ ಕನಸಿನ ಕೋಟೆಗಳೆಲ್ಲ ನನ್ನ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ. ಅಣ್ಣ, ಆ ಥರ ಏನೂ ಆಗಲ್ಲ ಅಣ್ಣ. ಬನ್ನಿ. ಇಲ್ಲಪ್ಪ, ನನಗೆ ಗೊತ್ತಾಗ್ತಾ ಇದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಳ್ಬೇಡಿ ಅಣ್ಣ, ನೀವು ಬನ್ನಿ, ಮೊದಲು ಬನ್ನಿ. ಮಮ್ಮ ಏನ್ ಮಮ್ಮ ಇದು? ಏನಾಯ್ತು ಮಮ್ಮ? ಭಾವ ರೀ, ಏನಾಯ್ತ್ರಿ? ಏನೇನ್ ತೆಗೆದು ಬಿಟ್ಟ ಅಂದ್ರೆ ನಿನ್ ಕೆಲ್ಸ ಏನೈತೆ ಅದು ನೋಡ್ಕೊಂಡು ಹೋಗೋ. ಅಪ್ಪ ಕೀರ್ತಿ, ನಿನಗೆ ಕೈ ಮುಗಿತೀನಿ, ಒಂದ್ 4 ದಿನ ಸುಮ್ಮನೆ ಇದ್ಬಿಡೋ. ನಮ್ಮನೆ ಹೆಣ್ಮಕ್ಳು ಯಾರಿಗೂ ನೀನ್ ಇನ್ಮೇಲೆ ಬೈಯಕ್ ಹೋಗ್ಬೇಡ. ಜನನಿ ಏನಾಯ್ತೆ? ಯಾಕೆ ಹಿಂಗ್ ಬಂದಿದ್ದಾರೆ? ಲೇ, ಏನೇ ಇದು? ಅಣ್ಣ ತಮ್ಮದಿರ ಮೈ ಮೇಲೆ ಶರ್ಟೇ ಇಲ್ದಂಗ್ ಬಂದಿದಾರಲ್ಲೇ. ಅಕ್ಕ ಬನ್ನಿ ಹೋಗೋಣ. ಅಮ್ಮ ಚಾಮುಂಡೇಶ್ವರಿ, ನೋಡ್ದ ನಿನ್ ಮಗನ ಅವತಾರನ? ನೀನಿದ್ಯಾ ಅನ್ನೋ ನಂಬಿಕೆ ಮೇಲೇನೆ ಅಮ್ಮ ನಾನು ಈ ಊರಲ್ಲಿ ಬಾಳ್ತಾ ಇದ್ದೀನಿ. ಯಾಕಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪ?
ನಾನು ಏನಮ್ಮ ತಪ್ಪು ಮಾಡಿದ್ದೀನಿ? ನೀನ್ ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನಾನು ನಿನ್ ಕಾಲ ಹತ್ರನೇ ಇರ್ತೀನಮ್ಮ. ನೀನೇ ನನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ಮೇಲೇನೆ ಇದ್ದೀನಿ. ನೀನೇ ನನ್ನ ಕಾಪಾಡಬೇಕು ತಾಯಿ, ಕಾಪಾಡಬೇಕು. ಅಣ್ಣ ಕೂತ್ಕೊಳ್ಳಿ ಅಣ್ಣ. ಅಮ್ಮ ಅಮ್ಮ, ಯಾಕೋ ಎದೆ ನೋತಾ ಇದೆ, ಒಂದ್ ಲೋಟ ನೀರು ತಂದು ಕೊಡ್ತೀರಾ? ಬಂದೆ ಬಾವಾ. ಸದ್ಯ ನಮ್ಮಮ್ಮ ಮನೇಲಿಲ್ಲ. ಈ ಅವತಾರದಲ್ಲಿ ನನ್ನನ್ನು ನೋಡಿದ್ದಿದ್ರೆ ಎದೆ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತಾ ಇದ್ಲು. ಬಾವಾ ಆ ದೇವ್ರೆ ಅವಳನ್ನ ಕಾಶಿ ಕರ್ಸ್ಕೊಂಡ್ಬಿಟ್ಟಿದ್ದಾನೆ. ತಗೊಳ್ಳಿ ಬಾವಾ. ಕೀರ್ತಿ, ನೀನ್ ಕುಡಿತೀಯಪ್ಪ? ಬೇಡ ಅಣ್ಣ. ಬೇಡವಾ? ಭಾರ್ಗವ ಇಲ್ಲಪ್ಪ? ಓ, ಇಲ್ಲೇ ನಿಂತ್ಕೊಂಡಿದ್ಯಾ? ಯಾವಾಗ ನೋಡಿದ್ರು ದೇವ್ರ ಹತ್ರ, ತುಳಸಿ ಕಟ್ಟೆ ಹತ್ರ ಅದೇನೋ ಬೇಡ್ಕೋತಾ ಇರ್ತೀಯಲ್ಲ, ಅದೇನೋ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀಯೋ ಕೆಟ್ಟದಾಗ್ಲಿ ಅಂತ ಬೇಡ್ಕೋತೀಯೋ ನನಗಂತೂ ಗೊತ್ತಿಲ್ಲ. ಆದ್ರೂ ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಮ್ಮ. ಓಹ್, ಜನನ ಇಲ್ಲೇ ಇದೆಯಾ? ಅಣ್ಣ ಬಾವಾ, ದಯವಿಟ್ಟು ಅವಳ ಜೊತೆ ಜಗಳ ಆಡ್ಬೇಡಿ. ಅವಳಿಗೆ ಈ ತರ ಅಡ್ಡಾರಿ ಹಿಡ್ದು ಮನೆ ಹಾಳು ಕೆಲಸ ಮಾಡೋ ಬುದ್ಧಿ ಇಲ್ಲ. ಪ್ಲೀಸ್ ಬಾವಾ. ಬಾವ, ಆ ಜೀವನಂದ್ ಯಾರು ಅಂತ ಗೊತ್ತಿಲ್ಲದೆ ನಾವೆಲ್ಲರೂ ಗೋಳಾಡ್ತಿದೀವಿ. ಇವಳು ಅದನ್ನೇ ಹೇಳ್ತಿರೋದು. ಸತ್ಯವಾಗ್ಲು ಆ ಜೀವನಂದ್ ಯಾರು ಅಂತ ಇವಳಿಗೂ ಗೊತ್ತಿಲ್ಲ ಬಾವಾ. ಇವಳಿಗೂ ನಿಮ್ಮ ಆಸ್ತಿ ಹೋಗಿರೋದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಮ್ಮ, ನಾನು ಮೊದಲೇ ಕುಸ್ತೋಗ್ಬಿಟ್ಟಿದ್ದೀನಿ. ಅವಳಿಗೆ ನಾನೇನು ಕೆಟ್ಟದಾಗ ಮಾತಾಡೋದಿಲ್ಲಮ್ಮ. ಅವಳ ಹತ್ರ ಸ್ವಲ್ಪ ಕೆಲವು ವಿಷಯಗಳನ್ನ ಮಾತಾಡಬೇಕು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲಮ್ಮ, ನನ್ನನ್ನು ಅಲ್ಲಿ ನೋಡಿ ನನ್ನನ್ನು ಎಂತೆಂತ ಮಾತಾಡಿದೆ. ಆ ಜೀವಾನಂದ ಅಲ್ಲಿಗೆ ಬರೋದಕ್ಕೂ ಮುಂಚೆ ಏನೆಲ್ಲ ಮಾತಾಡ್ಬಿಟ್ಟೆ. ಅಲ್ಲಿ ನಡೆದಿದ್ದೆಲ್ಲ ನಿನ್ನ ಕಣ್ಣಾರೆ ನೋಡಿದೆ ತಾನೆ.